ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿರಹಟ್ಟಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಬಳಿ ಚಂದ್ರು ಲಮಾಣಿ ಬೆಂಬಲಿಗರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿರಹಟ್ಟಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಶ್ರೀ ಬಾಲಾಜಿ ಆಸ್ಪತ್ರೆಯಲ್ಲಿ ಇವರು ಹಣವನ್ನು ಪಡೆಯುವಾಗ ದಾಳಿಯಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಬಳಿ ಚಂದ್ರು ಲಮಾಣಿ ಬೆಂಬಲಿಗರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಸ್ಪತ್ರೆ ಎದುರು ನಡು ರಸ್ತೆಯಲ್ಲೇ ಘೋಷಣೆ ಕೂಗಿ ಕಿಡಿಕಾರ್ತಿದ್ದಾರೆ. ನೀವು ಕೂಡ ಆ ಪ್ರೊಟೆಸ್ಟ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ತಕ್ಷಣವೇ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಒಂದು ಆ ಪರಿಸ್ಥಿತಿಯನ್ನ ಆ ಸಿಚುವೇಶನ್ ಅನ್ನ ಕಂಟ್ರೋಲ್ಗೆ ತಗೊಳ್ತಾರೆ. ಚಂದ್ರು ಲಮಾಣಿ ಬೆಂಬಲಿಗರನ್ನ ಚದುರಿಸಿದ್ದಾರೆ ಪೊಲೀಸರು. ಲಕ್ಷ್ಮೇಶ್ವರ ಪಂಪ ಸರ್ಕಲ್ ಬಳಿ ಇರುವಂತಹ ಶ್ರೀ ಬಾಲಾಜಿ ಆಸ್ಪತ್ರೆಯಲ್ಲಿ ಇವರು ರೇಡ್ ಮಾಡ್ತಾರೆ. ವಿಷಯ ತಿಳಿತಾ ಇದ್ದಂತೆ ಆಸ್ಪತ್ರೆಯತ್ತ ಜನರು ಧಾವಿಸ್ತಾರೆ. ಶಾಸಕರಿಗೆ ಸಂಬಂಧಪಟ್ಟಿರುವಂತಹ ಶ್ರೀ ಬಾಲಾಜಿ ಹಾಸ್ಪಿಟಲ್ ಅದು. ಇನ್ನು ಜನರನ್ನ ಅಲ್ಲಿಂದ ಹೋಗಿಸ್ಬೇಕು ಅಥವಾ ಚದುರಿಸಬೇಕು ಅಂತ ಪೊಲೀಸರು ಮುಂದಾಗ್ತಾರೆ. ಜನರು ಹೆಚ್ಚಾಗ್ತಾ ಇದ್ದಂತೆ ಗಲಾಟೆ ಆಗಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗುತ್ತೆ. ಹೀಗಾಗಿ ತಕ್ಷಣವೇ ಪೊಲೀಸರು ಅಲ್ಲಿಗೆ ಬಂದು ಜನರನ್ನ ವಾಪಸ್ ಕಳಿಸ್ತಾರೆ. ಆಸ್ಪತ್ರೆಯಿಂದ ದೂರ ಹೋಗಿ ಅಂತ ಜನರಿಗೆ ತಿಳಿ ಹೇಳ್ತಾರೆ ಪೊಲೀಸರು. 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಶಿರಹಟ್ಟಿ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಎದುರು ನಡು ರಸ್ತೆಯಲ್ಲೇ ಘೋಷಣೆ ಕೂಗಿ ಕೈ ವಿರುದ್ಧ ಇವರ ಬೆಂಬಲಿಗರೇನಿದ್ದಾರೆ ಚಂದ್ರು ಲಮಾಣಿ ಅವರ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಪೊಲೀಸರು ಈ ಒಂದು ಪ್ರತಿಭಟನಾಕಾರರನ್ನ ತೆರವುಗೊಳಿಸಿದ್ರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದೆ ಶ್ರೀ ಬಾಲಾಜಿ ಹಾಸ್ಪಿಟಲ್. ಈ ಒಂದು ಹಾಸ್ಪಿಟಲ್ನಲ್ಲಿ ಈ ರೀತಿ ಲಂಚವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಯಾವಾಗ ಈ ವಿಷಯ ಗೊತ್ತಾಗುತ್ತೆ ತಕ್ಷಣವೇ ಆಸ್ಪತ್ರೆ ಬಳಿ ಚಂದ್ರು ಲಮಾಣಿ ಬೆಂಬಲಿಗರು ಸೇರ್ತಾರೆ. ಅಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಆಸ್ಪತ್ರೆ ಎದುರು ನಡು ರಸ್ತೆಯಲ್ಲೇ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಚಂದ್ರು ಲಮಾಣಿ ಬೆಂಬಲಿಗರನ್ನ ಹಾಕಿ ಚದುರಿಸದೆ ಲಕ್ಷ್ಮೇಶ್ವರ ಪಂಪ ಸರ್ಕಲ್ ಬಳಿ ಇರುವಂತಹ ಶ್ರೀ ಬಾಲಾಜಿ ಹಾಸ್ಪಿಟಲ್ನಲ್ಲಿ ದಾಳಿ ಆಗುತ್ತೆ. ವಿಷಯ ತಿಳಿತಾ ಇದ್ದಂತೆ ಯಾವಾಗ ಈ ರೀತಿ ರೈಡ್ ಆಗುತ್ತೆ ತಕ್ಷಣವೇ ಅವರು ಜನರೇನಿದ್ದಾರೆ ಬೆಂಬಲಿಗರು ತಕ್ಷಣವೇ ಆಸ್ಪತ್ರೆ ಬಳಿ ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ಅಂದರೆ ಬೇಕಂತಲೇ ಹುನ್ನಾರ ಮಾಡ್ತಾ ಇದ್ದಾರೆ, ಬಿಜೆಪಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಬ್ಬ ನಾಯಕನನ್ನ ಹತ್ತಿಕ್ಕುವಂತ ಕೆಲಸ ಮಾಡಕೊಂತಾರೆ. ಇದು ಕಂಟಿನ್ಯೂ ಮಾನ್ಯ HK ಪಾಟೀಲ್ ರೀ ಇವತ್ತು ಬಡವ್ರ ಮಕ್ಕಳನ್ನ ಬೆಳೆದ್ ಬೇಡನ್ರಿ. ಒಬ್ಬ ಸಾಮಾನ್ಯ ಮನುಷ್ಯ ರೈತರ ಮನುಷ್ಯರೊಳಗೆ ಬೆಳೆದು ಬಂದ ನಮ್ಮ ನಾಯಕ ಇವತ್ತು ಬೆಳೆಯಕ್ ಬಿಡ್ತಾ ಇಲ್ಲ. ಇವತ್ತು ನೀವು ಏನು ಬೆಳ್ಳಟ್ಟಿ ಒಳಗೆ ಮಾಡಿದ್ದು ನೀವು ಪಕ್ಷದ ವ್ಯವಸ್ಥೆ ಒಳಗೆ ಕಾಂಗ್ರೆಸ್ ಬಿಜೆಪಿ ಅವ್ರನ್ನ ಬೇಯ್ಬೋದು. ಆದ್ರೆ ಇವತ್ತು ನಮ್ಮ ನಾಯಕರು ನೀವು ಮಾಡಿದಂತ ಕೆಲಸವನ್ನ ಖಂಡಿಸಿದ್ರೆ ಇವತ್ತು ಈ ತರದ ವ್ಯವಸ್ಥೆಯನ್ನು ಮಾಡ್ತಾರೆ. ಒಬ್ಬ ದಲಿತನಿಗೆ ಈ ತರದ ಕಿರುಕುಳವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ ಸರ್. ನೀವು ಇವತ್ತು ಕಾನೂನು ವ್ಯವಸ್ಥೆಯನ್ನ ನೀವು ಕಾನೂನು ಸಚಿವರಾಗಿ ಕಾನೂನು ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದೀರಿ. ಷಡ್ಯಂತ್ರವನ್ನು ಮಾಡಿ ಒಬ್ಬ ನಾಯಕನನ್ನ ಹತ್ತಿಕ್ಕುವಂತ ಕೆಲಸ ಮಾಡಕೊಂತಾರೆ. ಇದು ಕಂಟಿನ್ಯೂ ಮಾನ್ಯ HK ಪಾಟೀಲ್ ರೀ ಇವತ್ತು ಬಡವ್ರ ಮಕ್ಕಳನ್ನ ಬೆಳೆದ್ ಬೇಡನ್ರಿ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ. ಫಾರೂಕ್, ಇನ್ನು ಹೇಗಿದೆ ಸದ್ಯದ ಸ್ಥಿತಿಗತಿ? ಬೆಂಬಲಿಗರು ಹೇಳ್ತಾ ಇರೋದೇನು ಅಂತ? ಫಾರೂಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಈ ಒಂದು ಘಟನೆ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ರೀತಿ ಆಸ್ಪತ್ರೆ ಮೇಲೆ ದಾಳಿ ಆಗುತ್ತೆ, ಅಂದರೆ ಇವರಿಗೆ ಸಂಬಂಧಿಸಿದಂಥ ಚಂದ್ರು ಲಮಾಣಿ ಅವರಿಗೆ ಸಂಬಂಧಿಸಿದ ಆಸ್ಪತ್ರೆ ಇದು. ಈ ಒಂದು ಆಸ್ಪತ್ರೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಲಂಚವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಯಾವಾಗ ರೇಡ್ ಆಗುತ್ತೆ, ಈ ವಿಷಯ ಯಾವಾಗ ಹೊರಗಡೆ ಬರುತ್ತೆ ತಕ್ಷಣವೇ ಅವರ ಬೆಂಬಲಿಗರು ಆಸ್ಪತ್ರೆ ಸುತ್ತ ಸೇರ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಘೋಷಣೆಗಳನ್ನು ಕೂಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಕೇವಲ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಆ ವಿಚಾರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ತಕ್ಷಣವೇ ಅಲ್ಲಿಗೆ ಪೊಲೀಸರು ಕೂಡ
ಬರ್ತಾರೆ, ಅಲ್ಲಿರುವಂಥ ಗುಂಪುಗಳನ್ನು ಚದುರಿಸುವಂಥ ಪ್ರಯತ್ನ ಮಾಡ್ತಾರೆ, ಹಾಗೆ ಆ ಸಿಚುವೇಶನ್ನ ಕಂಟ್ರೋಲ್ಗೆ ತಗೊಳ್ತಾರೆ. ಯಾಕಂದರೆ ಅದು ಆಸ್ಪತ್ರೆ, ಹೀಗಾಗಿ ಸೂಕ್ಷ್ಮ ಪ್ರದೇಶ, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ತಕ್ಷಣವೇ ಅಲ್ಲಿಗೆ ಬಂದು ಆಸ್ಪತ್ರೆಯಿಂದ ದೂರ ಹೋಗಿ ಅಂತ ಜನರಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಪೊಲೀಸರು. ಯಾಕಂದರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ರೋಗಿಗಳಿರ್ತಾರೆ, ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಈ ರೀತಿ ಪ್ರೊಟೆಸ್ಟ್ಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ತಕ್ಷಣವೇ ಅಲ್ಲಿಗೆ ಪೊಲೀಸರು ಬಂದು ಅಲ್ಲಿಂದ ಜನರನ್ನ ಚದುರಿಸ್ತಾರೆ. 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಶಿರಹಟ್ಟಿ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಯಿತು. ಆ ಒಂದು ಶ್ರೀ ಬಾಲಾಜಿ ಆಸ್ಪತ್ರೆಯ ಸುತ್ತಮುತ್ತ ಆಸ್ಪತ್ರೆ ಎದುರು ನಡು ರಸ್ತೆಯಲ್ಲೇ ಘೋಷಣೆಯನ್ನ ಕೂಗಿ ಕೈ ವಿರುದ್ಧ ಬೆಂಬಲಿಗರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣವೇ ಪೊಲೀಸರು ಬಂದು ಆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಜನರು ಹೆಚ್ಚಾಗ್ತಾ ಇದ್ದಂತೆ ದೊಡ್ಡ ಗಲಾಟೆಯೇ ಆಗಬಹುದು ಎನ್ನುವಂಥ ಶಂಕೆಗಳು ವ್ಯಕ್ತವಾಯಿತು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಿಂದ ಜನರನ್ನು ಚದುರಿಸಿದ್ರು ಪೊಲೀಸರು. ಲಕ್ಷ್ಮೇಶ್ವರ ಪಂಪಾ ಸರ್ಕಲ್ ಬಳಿ ಇರುವಂತಹ ಶ್ರೀ ಬಾಲಾಜಿ ಹಾಸ್ಪಿಟಲ್ ಇದು. ಈ ಒಂದು ಹಾಸ್ಪಿಟಲ್ನಲ್ಲಿ ದಾಳಿ ಆಗುತ್ತೆ. ಆಸ್ಪತ್ರೆ ಎದುರು ನಡು ರಸ್ತೆಯಲ್ಲೇ ಬೆಂಬಲಿಗರು ಘೋಷಣೆಗಳನ್ನು ಕೂಗಿ ಕಿಡಿಕಾರಿದ್ದಾರೆ. ಶಿರಹಟ್ಟಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಷಯ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ನಾಯಕರು ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ರಿಯಾಕ್ಷನ್ನ ನೀಡಿದ್ದಾರೆ. ಇನ್ನು ಶ್ರೀ ಬಾಲಾಜಿ ಆಸ್ಪತ್ರೆಯಲ್ಲಿ ಹಣವನ್ನು ಪಡೆಯುವಾಗ ಲೋಕಾಯುಕ್ತರು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡ್ತಾರೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಆಸ್ಪತ್ರೆ ಬಳಿ ಚಂದ್ರು ಲಮಾಣಿ ಬೆಂಬಲಿಗರು ಸೇರ್ತಾರೆ. ತಕ್ಷಣವೇ ಸೇರಿ ಅಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಆಸ್ಪತ್ರೆ ಎದುರು ನಡು ರಸ್ತೆಯಲ್ಲೇ ಘೋಷಣೆ ಕೂಗಿ ಕಿಡಿಕಾರಿದ್ರು. ಚಂದ್ರು ಲಮಾಣಿ ಬೆಂಬಲಿಗರನ್ನ ಪೊಲೀಸರು ಚದುರಿಸಿದ್ರು. ಲಕ್ಷ್ಮೇಶ್ವರ ಪಂಪಾ ಸರ್ಕಲ್ ಬಳಿ ಇರುವಂತಹ ಶ್ರೀ ಬಾಲಾಜಿ ಹಾಸ್ಪಿಟಲ್ನಲ್ಲಿ ದಾಳಿ ಆಗುತ್ತೆ. ಶಾಸಕರಿಗೆ ಸಂಬಂಧಿಸಿದ ಶ್ರೀ ಬಾಲಾಜಿ ಹಾಸ್ಪಿಟಲ್ ಇದು. ತಕ್ಷಣವೇ ಅಲ್ಲಿಗೆ ಜನರು ಸೇರ್ತಾರೆ. ಇನ್ನು ಜನರು ಹೆಚ್ಚಾಗಬಹುದು ಎನ್ನುವಂಥ ಶಂಕೆ ಪೊಲೀಸರಿಗೆ ವ್ಯಕ್ತವಾಗುತ್ತೆ. ಹೀಗಾಗಿ ತಕ್ಷಣವೇ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿರುವಂಥ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರನ್ನು ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಈಗಿನ ಸದ್ಯದ ಸ್ಥಿತಿಗತಿಗಳು ಹೇಗಿದೆ, ಜೊತೆಗೆ ಬೆಂಬಲಿಗರು ಹೇಳೋದೇನು ಅಂತ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.